ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ನಿಮ್ ಪ್ರೀತಿ ನಿಮ್ ಸಪೋರ್ಟ್ ಕೊನೆವರೆಗೂ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ. ನನ್ನ ಮಗಳಿಗೆ ಪಾಲಕ್ ಚಪಾತಿ ಮಾಡಿ ತಿನ್ನಿಸ್ತಿದ್ದೆ. ಅವಳು ಒಬ್ಬಟ್ಟು ಅನ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಸ್ವೀಟು ಒಬ್ಬಟ್ಟು ಅಂದ್ರೆ ತುಂಬಾನೇ ಇಷ್ಟ ಗೈಸ್. ಆದ್ರೆ ಒಂದು ಪಲ್ಯ ಆಗ್ಲಿ, ಒಂದು ತರಕಾರಿ ಆಗ್ಲಿ, ಏನಂದ್ರೆ ಏನು ತಿನ್ನಲ್ಲ. ನಾನ್ ತುಂಬಾನೇ ಸರ್ಕಸ್ ಮಾಡ್ಬೇಕು ಅವಳಿಗೆ ಊಟ ಮಾಡಿಸ್ಬೇಕು ಅಂದ್ರೆ, ಇಲ್ಲ ನಾಷ್ಟ ಮಾಡಿಸ್ಬೇಕು ಅಂದ್ರೆ. ಯಾರೆಲ್ಲ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇವತ್ತು ರೆಸಿಪಿ ಬಂದು ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ. ಪಾಲಕ್ ಚೆನ್ನಾಗಿ ತೊಳ್ಕೊಂಡು ಒಂಚೂರು ಶುಂಠಿ ತೊಗೊಂಡಿದ್ದೀನಿ, 2-3 ಹಸಿರು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ಹಿಟ್ಟಿನ ಜೊತೆಗೆ ಹಾಕೊತಾ ಇದ್ದೀನಿ. ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಳ್ಬೇಕು ಅಷ್ಟೇನೆ. ಏನು ಜಾಸ್ತಿ ಏನು ಕಷ್ಟ ಅಲ್ಲ. ಸ್ವಲ್ಪ ಸಾಫ್ಟ್ ಬರೋಕ್ಕೆ ಒಂಚೂರು ಆಯಿಲ್ ಹಾಕ್ಕೊಂಡು ಕಲಸಿಟ್ಟು ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಕಡಾಯಿ ಇಟ್ಕೊಂಡು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಿಟ್ಲ ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ 1-2 ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ತುರಿದಿಟ್ಟಿರೋ ಬೀಟ್ರೋಟ್ ಹಾಕ್ಕೊತಾ ಇದ್ದೀನಿ. ಈಗ ಪಲ್ಯ ಬೆಂದಿದೆ, ಸ್ವಲ್ಪ ಕೊತ್ತಂಬರಿ ತುರಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ. ಪಾಲಕ್ ಚಪಾತಿ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಗ್ರೈಂಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಬೇಯಿಸ್ಬಿಟ್ಟು ಹಾಕ್ತಾರೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮೃದುವಾಗಿ ಇರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಇವತ್ತು ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಚಪಾತಿ ಅಂದರು, ಅದಕ್ಕೆ ಸ್ಮಾಲ್ ಚಪಾತಿ ಮಾಡಿ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಸೊ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಂಟ್ರೆಸ್ಟಾಗಿ ತಿಂತಾರೆ ಅಂತ. ಆ್ಯಕ್ಚುಲಿ ನನ್ನ ಮಗಳು ಯಾವುದೇ ಪಲ್ಯ ತಿನ್ನಲ್ಲ, ಅದೇ ದೊಡ್ಡ ಪಲ್ಯನೂ ನನಗೆ. ಸದ್ಯ ತಿನ್ಕೊಂಡು ಬಂದಿದ್ಲು. ನಮ್ಮ ಮನೆಯವ್ರಿಗೂ ಟೈಮ್ ಆಯಿತು ಅಂತ ತಿಂಡಿ ಹಾಕ್ಕೊಟ್ಟೆ, ತಿನ್ಕೊಂಡು ಅವ್ರು ಆಫೀಸ್ಗೆ ಹೋದರು. ಈ ಮರ ಬಂದು ಕದಂ ಹೂವಿಂದ ಮರ. ಈ ಸಾಕ್ಷಾತ್ ಮಹಾಲಕ್ಷ್ಮಿ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮರದ್ದು ವಿಶೇಷತೆ ಏನಂದರೆ ಎಲ್ಲ ಹೂವಾಗಿ ಕಾಯಿ ಆಗುತ್ತೆ, ಆದರೆ ಇದು ಕಾಯಾಗಿ ಹೂವಾಗುತ್ತೆ, ಆದರೆ ಒಂದೇ ತಿಂಗಳು ನೋಡಿ ಆಷಾಢ ಮಾಸದಲ್ಲಿ ಬರುತ್ತೆ. ಬಟ್ ನಾನು ಲಾಸ್ಟ್ ವೀಕ್ ನೋಡಿ ನಾನು ಕಿತ್ಕೊಂಡೋಗಿ ಪೂಜೆ ಮಾಡೋಣ ಅನ್ಕೊಂಡಿದ್ದೆ. ಶುಕ್ರವಾರ ಮಾಡೋಣ ಅನ್ನೋಷ್ಟೊತ್ತಿಗೆ ಸೀಸನ್ ಮುಗ್ದಿದೆ. ಗೈಸ್, ಹೂವು ಬಗ್ಗೆ ಯಾರಿಗೆಲ್ಲ ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ. 3ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅದಕ್ಕೆ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮನೆಯವರಂತೂ ತುಂಬಾ ರಶ್ ಇದೆ, ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ ಅಂದ್ರು. ಇಲ್ಲ, ತಾಯಿ ಮೇಲೆ ಭಾರ ಹಾಕಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸ್ಯಾಟಲೈಟಿಂದ ಡೈರೆಕ್ಟ್ ಮೈಸೂರಿಗೆ ಬಸ್ ಸಿಗುತ್ತೆ, ಹಾಗಾಗಿ ಸ್ಯಾಟಲೈಟ್ಗೆ ಹೋಗ್ತಾ ಇದೀವಿ. ಫೈನಲ್ ಆಗಿ ಬಸ್ ಸಿಕ್ತು. ನಮ್ಮ ಸ್ನೇಹ, ನಮ್ಮ ಪ್ರೀತಿ ಅಂತ ನಮಗೆ ಬಿಟ್ಟಿದ್ದೆ ಮ್ಯಾಂಗೋ ತಿಂತವ್ರು ಇವರು. ಕಿಟಕಿ ಪಕ್ಕ ಸೀಟ್ ಬೇಕು ಅಂತ ಕೂತ್ಕೊಂಡೆ ಫ್ರೆಂಡ್ಸ್, ಬಟ್ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ಈಗ ಸಮಯ 6 ಗಂಟೆ. ಮೋಡ ಕವುಚ್ಕೊಂಡಿತ್ತು, ಮಳೆ ಹಿಗ್ಗ ಮುಗಿ ಬರುತ್ತೆ, ದರ್ಶನಕ್ಕೆ ಹೋಗಕ್ಕೆ ಆಗುತ್ತೆ ಅನ್ಕೊಂಡ್ವಿ. ಬಟ್ ಅಲ್ಲಿ ಬೆಟ್ಟದ ಕೆಳಗಡೆ ಹೋಗಕ್ಕೆ ಆಟೋದಲ್ಲಿ ಹೋಗ್ಬೇಕಂತೆ. ನಾವು ಆಟೋದಲ್ಲಿ ಹೋದ್ವಿ. ಬಸ್ ರೆಡಿಯಾಗಿ ನಿಂತಿತ್ತು. ಮಿರಾಕಲ್ ಅಂದರೆ ಗಾಯ್ಸ್, ಬಸ್ ಹತ್ತಕ್ಕೂ ಕ್ಯೂ ಮಾಡಿಬಿಟ್ಟಿದ್ದಾರೆ. ಮಳೆ ಬರೋದ್ರಿಂದ ನಾವು ಡೈರೆಕ್ಟ್ ಬಂದು ಹತ್ಕೊಂಡ್ಬಿಟ್ವಿ. ಅದು ತುಂಬಾನೇ ಖುಷಿ ಆಯಿತು. ಅಮ್ಮನ ಆಶೀರ್ವಾದ ಇರೋದ್ರಿಂದನೇ ಇವತ್ತು ನಾವು ನಮಗೆ ಕರ್ಸ್ಕೊಂತಿರಲ್ಲ ಅಂತ ಅಂದ್ಕೊಂಡ್ವಿ. ಬೆಟ್ಟದ ಕೆಳಗಡೆಗೆ ಬಂದ್ವಿ. ಬಟ್ ಇಲ್ಲಿ ಬಂದಿದ ತಕ್ಷಣ 300 ರೂಪಾಯಿ ಹೋಗೋಣ ದರ್ಶನಕ್ಕೆ ಅಂದ್ಕೊಂಡ್ರೆ, ಅಲ್ಲಿ ಬೆಟ್ಟದ ಕೆಳಗಡೆನೆ ಸಿಗುತ್ತಂತೆ 300 ರೂಪಾಯಿ ಟೋಕನ್ನು. ಬಟ್ ನಾವು ತಗೊಂಡಿಲ್ಲ, ಇಲ್ಲಿ ಸಿಗುತ್ತೆ ಅನ್ಕೊಂಡ್ವಿ. ಬಟ್ ಧರ್ಮ ದರ್ಶನಕ್ಕೆ ಹೋದ್ರೆ ಇವತ್ತೆಲ್ಲ ಆಗ್ತಿರ್ಲಿಲ್ಲ, ತುಂಬಾ ರಶ್ ಇತ್ತು ಗೈಸ್, ಅದಕ್ಕೆ ಕೇಳ್ಕೊಂಡು ಹೋದ್ವಿ. ನೋಡಿ ನಾವು ಫೈನಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಸೊ ತಾಯಿ ದರ್ಶನ ಚೆನ್ನಾಗದೆ, ಸಾಕು ಸದ್ಯಕ್ಕೆ. ಎಕ್ಸಿಟ್ ಗೇಟ್ ಇದು. ಎಕ್ಸಿಟ್ ಗೇಟ್ ಅಲ್ಲಿ ಹೋಗ್ತಾ ಇದ್ವಿ. ಇದು ಎಕ್ಸಿಟ್ ಗೇಟು. ಆ ಕಡೆಯಿಂದ ಹೋಗಿ ಅಂದಕ್ಕೆ ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ. 2-3 ಗೇಟ್ ಆದ್ಮೇಲೆ ಇದು ಫೈನಲ್ ಗೇಟು ಅಮ್ಮನ ದರ್ಶನಕ್ಕೆ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಬಂದ್ ಮಾಡ್ಬಿಟ್ಟಿದೀವಿ. ಯಾವ ಪಾಸು ಯಾವ ಲೆಟರು ಇಲ್ಲ ಈಗ ಅಂತ ಹೇಳಿದ್ರು. ಜಸ್ಟ್ VIP 2000 ಏನ್ ಟೋಕನ್ ಇದೆಯೋ ಅವ್ರಿಗೆ ಮಾತ್ರ ಬಿಡ್ತಾ ಇದ್ರು ಗೈಸ್. ನಾನ್ ಅನ್ಕೊಂಡೆ ಇವು ಟೈಮ್ ನೋಡಿದ್ರೆ 7 ಗಂಟೆ ಹತ್ತತ್ರ ಆಗ್ತಿದೆ. ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಆಗ್ತಿತ್ತಾ, ರಿಟರ್ನ್ ಬೆಂಗಳೂರಿಗೆ ಯಾವಾಗ ಹೋಗೋಣ ಅನ್ಕೊಂಡೆ. ಬಟ್ ರಿಕ್ವೆಸ್ಟ್ ಮಾಡಿ ಪಾಸ್ ತೋರಿಸಿದ ತಕ್ಷಣ
ಅಮ್ಮನ ದಯೆ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ಬಿಟ್ರು. ಫೈನಲಿ ಅಮ್ಮನ ದರ್ಶನ ಮಾಡಕ್ಕೆ ಕ್ಯೂವಲ್ಲಿ ನಿಂತಿದೀವಿ ಫ್ರೆಂಡ್ಸ್. ಅಲ್ಲಿರೋರು ಹೇಳ್ತಾ ಇದ್ರು ಉತ್ಸವ ಮೂರ್ತಿ ಇದೆ, ನೋಡ್ಕೊಂಡು ಹೋಗೋರು ಹೋಗ್ಬೋದು ಅಂತ. ಟೈಮ್ ಬಂದು 6:45 ಆಗಿತ್ತು. 7:30ಗೆ ಗರ್ಭಗುಡಿ ಓಪನ್ ಮಾಡ್ತಾರೆ ಅಂದ್ರು. ಹಾಗಾಗಿನೇ ನಾವು ಕ್ಯೂವಲ್ಲಿ ವೇಟ್ ಮಾಡ್ತಾ ಇದೀವಿ. ಇಲ್ಲಿ 2,000 ರೂಪಾಯಿ ಕೊಟ್ಟು ಬಂದಿರೋರ್ಗೂ ದರ್ಶನ ಸಿಕ್ಕಿಲ್ಲ ಗೈಸ್. ಬೆಳಿಗ್ಗೆಯಿಂದ ವೇಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಇನ್ನು ಅರ್ಧ ಗಂಟೆಲಿ ಏನು ಅಂತ ಅವರು ಎಲ್ಲ ವೇಟ್ ಮಾಡಿದ್ರು. ಫೈನಲ್ ಆಗಿ ಅಮ್ಮನ ದರ್ಶನಕ್ಕೆ ಬಿಡ್ತಿದ್ದಾರೆ. ಎಲಿವೇಶನ್ ನಗರದಲ್ಲಿ ಅಮ್ಮನ ದರ್ಶನ ಮಾಡ್ಕೊತಾ ಇದ್ದೀವಿ. 3ನೇ ಶುಕ್ರವಾರ ಆಷಾಢ ಅಲಂಕಾರ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅಮ್ಮ ದರ್ಶನ, ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಬೇಡ್ಕೊತೀನಿ. ಮೈಸೂರಲ್ಲಿ ಚಾಮುಂಡೇಶ್ವರಿ ಟೆಂಪಲಲ್ಲಿ ಜನ ಸಾಗರ ಅಂತಾನೆ ಹೇಳ್ಬೋದು ಇವತ್ತು ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯಕ್ಕೆ. ನೋಡಿ, ಇದು 2,000 ಟಿಕೆಟ್ ತಗೊಂಡ್ ಬಂದಿರೋ VIP ದರ್ಶನಕ್ಕೆ ಎಷ್ಟು ಜನ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ಅಮ್ಮನ ಪ್ರಸಾದ ತಗೋಣ ಅಂತ ಲಡ್ಡು ಕೊಂಡು ಬಂದ್ರೆ ಲಡ್ಡುನೇ ಖಾಲಿ ಆಗಿತ್ತು ಗೈಸ್. ಅಷ್ಟು ಜನ ಇದ್ದಾರೆ ಇವತ್ತು. ಇದು ಆಷಾಢ 3ನೇ ಶುಕ್ರವಾರ ದರ್ಶನ ಸೂಪರ್ ಆಗೈತೆ. ನಮಗೆ ತುಂಬ ಖುಷಿಯಿಂದ ತುಂಬ ರಶ್ ಇತ್ತು ಇವತ್ತು. ಬೇಗನೆ ದರ್ಶನ ಆಯಿತು. ಫೈನಲಿ ದರ್ಶನ ಆಯಿತು. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗ್ತಾ ಇದ್ದೀವಿ. ಲೋಕ ವ್ಲಾಗ್ಸ್ ಅಂತ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.